ಪಾಕಿಸ್ತಾನ ಭಾರತ ಜೊತೆ ಮತ್ತೆ ನಕರ ಮಾಡಲು ಶುರು ಮಾಡಿದೆ. ಇದೆಲ್ಲ ಶುರುವಾಗಿದ್ದು ಮೊದಲು ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ವಿವಾದದಿಂದ. ಬಾಂಗ್ಲಾದೇಶ ಭಾರತದಲ್ಲಿ ಆಡಲು ನಿರಾಕರಿಸಿತು. ಅವರು ಶ್ರೀಲಂಕಾದಲ್ಲಿ ಆಡಲು ಬಯಸಿದ್ರು. ಇದಕ್ಕೆ ಭಾರತ ಒಪ್ಪಲಿಲ್ಲ. ಅದಕ್ಕೆ ಬಾಂಗ್ಲಾದೇಶವನ್ನು ತೆಗೆದುಹಾಕಿ ಸ್ಕಾಟ್ಲೆಂಡ್ ಅನ್ನು ಸೇರಿಸಿದ್ರು. ಈ ನಿರ್ಧಾರ ವಿರುದ್ಧ ಪಾಕಿಸ್ತಾನವು ಕೂಡ ಅಸಮಾಧಾನಗೊಂಡಿತ್ತು. ಅವರು ಕೂಡ ಈ T20 ವಿಶ್ವಕಪ್ ಅನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ರು. ಆದರೆ ICCಯ ವಾರ್ನಿಂಗ್ ನಂತರ ಅವರು ವಿಶ್ವಕಪ್ ಆಡಲು ಒಪ್ಪಿಕೊಂಡ್ರು. ಆದರೆ ಭಾರತ ಜೊತೆಗಿನ T20 ಪಂದ್ಯಾಟ ಆಡಲು ನಿರಾಕರಿಸುತ್ತಿದ್ದಾರೆ. ಅಲ್ಲಿನ ಸರ್ಕಾರ ಅವರಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳುತ್ತಿದ್ದಾರೆ. ಇದಕ್ಕಿಂತ ಮುಂಚೆ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನ ಆತಿಥ್ಯ ವಹಿಸಿಕೊಂಡಿತ್ತು. ಕೆಲವೊಂದು ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯಿತು. ಆದರೆ ಭಾರತದ ಪಂದ್ಯಗಳು UAEಯಲ್ಲಿ ನಡೆಯಿತು. ಆಗ ಭಾರತ ಭದ್ರತೆ ಕಾರಣ ಕೊಟ್ಟು ಪಾಕಿಸ್ತಾನದಲ್ಲಿ ಆಟ ಆಡಲು ನಿರಾಕರಿಸಿತು ಅಷ್ಟೇ. ಆದರೆ ಪಾಕಿಸ್ತಾನದ ಜೊತೆ ಆಟ ಆಡುವುದಿಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ. ಹೀಗಾಗಿ ಅವರು UAEಯಲ್ಲಿ ಆಡಿದ್ರು. ಆದರೆ ಪಾಕಿಸ್ತಾನ ಸಂಪೂರ್ಣವಾಗಿ ಉಲ್ಟವಾಗಿದೆ. ಅವರು ವಿಶ್ವಕಪ್ ಆಡಲು ತಯಾರಿದ್ದಾರೆ, ಅದು ಶ್ರೀಲಂಕಾದಲ್ಲಿ. ಆದರೆ ಭಾರತದ ಜೊತೆ ಆಟ ಆಡಲು ನಿರಾಕರಿಸುತ್ತಿದ್ದಾರೆ. ಇಲ್ಲಿ ಭದ್ರತೆ ಕೊಡುವುದು ಶ್ರೀಲಂಕಾ. ಭಾರತ ಆತಿಥ್ಯ ವಹಿಸಿದ್ರೂ ಕೂಡ ಪಂದ್ಯ ನಡೆಯುವುದು ಶ್ರೀಲಂಕಾದಲ್ಲಿ. ಅವರಿಗೆ ಇಲ್ಲಿ ಭದ್ರತೆ ಸಮಸ್ಯೆ ಒಂದು ನೆಪವಷ್ಟೇ. ಆದರೆ ಇಲ್ಲಿ ಅಸಲಿ ಕಾರಣವೇನೆಂದರೆ ಈ ಆತಿಥ್ಯವನ್ನು ಭಾರತ ವಹಿಸುವುದರಿಂದ ಭಾರತ ಹಾಗೂ ಪಾಕಿಸ್ತಾನದ ಪಂದ್ಯದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವಾಗುತ್ತೆ. ಆ ಲಾಭವನ್ನು ತಡೆಯಲು ಪಾಕಿಸ್ತಾನ ಈ ರೀತಿ ಪ್ಲಾನ್ ಮಾಡಿದೆ. ಮತ್ತೊಂದು ಕಡೆ ಭಾರತದ ಈಗಿನ ತಂಡ ಮತ್ತೆ ಭಾರತದಿದ್ದರೂ ಪಾಕಿಸ್ತಾನ ಸೋತರೆ ಅವರಿಗೆ ಅವಮಾನ. ಈ ಅವಮಾನ ತಪ್ಪಿಸಲು ಅವರಿಗೆ ಇರುವ ಏಕೈಕ ಮಾರ್ಗವೆಂದರೆ ಭಾರತದ ವಿರುದ್ಧ ಪಂದ್ಯವನ್ನು ತಪ್ಪಿಸುವುದು. ಅಕಸ್ಮಾತ್ ಅವರೇನಾದರೂ ಪಂದ್ಯ ತಪ್ಪಿದರೆ ICC ಅವರಿಗೆ ಒಂದು ದೊಡ್ಡ ಪ್ರಮಾಣದ ಶಿಕ್ಷೆಯನ್ನು ವಿಧಿಸುತ್ತಾರೆ. ಅವರಿಗೆ ದೊಡ್ಡ ಪ್ರಮಾಣದ ದಂಡ ವಿಧಿಸುತ್ತಾರೆ. ಇನ್ನು ಪಾಕಿಸ್ತಾನದ ಜಾಗಕ್ಕೆ ಬಾಂಗ್ಲಾದೇಶ ಬರಬಹುದು ಅಥವಾ ಉಗಾಂಡ ಬರಬಹುದು. ಪಾಕಿಸ್ತಾನ ಈಗ ಆಡಲು ನಿರಾಕರಿಸಿದರೆ ಒಂದು 90% ಬಾಂಗ್ಲಾದೇಶ ಬರುವ ಸಾಧ್ಯತೆ ಇದೆ. ಒಂದು ವೇಳೆ ಬಾಂಗ್ಲಾದೇಶ ಆಡಲು ನಿರಾಕರಿಸಿದರೆ ಉಗಾಂಡ ಬರುತ್ತೆ. ಇವರಿಬ್ಬರ ಈ ಕಚ್ಚಟವೇನಿದೆ ಅದೀಗ ICCಯ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದು ಕಡೆ ವಿಶ್ವಕಪ್ ಹತ್ತಿರ ಬರ್ತಾ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ ಈ ರೀತಿ ಡಿಮ್ಯಾಂಡ್ ಮಾಡ್ತಾ ಇದೆ. ಈಗ ಅವರು ಲೀಗ್ನಲ್ಲಿ ಭಾರತ ಜೊತೆ ಆಟ ಆಡಲು ನಿರಾಕರಿಸುತ್ತಿದ್ದಾರೆ. ಒಂದು ವೇಳೆ ಅವರು ಸೆಮಿಫೈನಲ್ ಅಥವಾ ಫೈನಲ್ಗೆ ಬಂದರೆ ಭಾರತ ಜೊತೆ ಆಡಲು ನಿರಾಕರಿಸುತ್ತಾರಾ ಎಂಬ ಒಂದು ಪ್ರಶ್ನೆ ಮೂಡುತ್ತೆ. ಇದೇ ವಿಚಾರವನ್ನು ಇಂಗ್ಲೆಂಡ್ ಆಟಗಾರ ಕೆವಿನ್ ಪೀಟರ್ಸನ್ ಕೇಳಿದ್ದಾರೆ. ಇನ್ನು ಇದಕ್ಕೆ ಅವರ ಬಳಿ ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ. ಇನ್ನು ಇದಕ್ಕೆ ICC ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ.